ए तुम्हारा बीबी बच्चों को ऐसे लेके जाते साले तू? हाँ ए आगे आ रहे तू ಒಂದು ನಿಂದ್ರ ಸೈಜ್ ಅದ ಖಾಲಿ ಒಂದೇ ನಿಂದ್ರ ಅವಕ್ಕ ಶ್ವಾಸ ತೋಲಕ್ಕಾಗಲಾಗ್ಯದ ಶ್ವಾಸ ಒಪ್ಕೊಳತಾರ ಅವ್ರು ನಮ್ಮ ಎದುರು ನಿಂತ ಕೆಸಿಂದ ನಮ್ಮ ಎದುರು ನಿಂತ ಅಷ್ಟು ಮಂದಿ ತಪ್ಪು ಮಾಡಿವಿ ಅಂತ ಒಪ್ಕೊಳತಾರ ಅವ್ರು ಓಕೆ ಸರ್ ಓಕೆ ಸರ್ बरप्पा नीचे ले लो नहीं तो गाड़ी को बंद ಇವತ್ತಿದ್ರು ನಾಳೆಗೆ ಕಸಬ್ ಬಿಟ್ಟು ಬೇರೆದೇ ಮಾಡ್ಬೇಕು ನೀವು ನಿಮ್ಗೆ ಬಿಡಲ್ಲ ನಾನು ಜೈಲಿಗೆ ಹಾಕ್ಸತ್ತೇನೆ ನಿಮ್ಗೆ ನೀವು ತಿಳ್ಕೊಂಡಿರ್ಬೇಕು ನಿಮ್ಗೆ ಯಾರು ಉಳಿಸ್ತಾರ ಅವ್ರು ಉಳಿಸ್ತಾರ ನಿಮ್ಮ ಲೀಡರ್ ಕಾಂಗ್ರೆಸ್ ನೋಡ್ರಿ उधर उधर बंदो गाड़ी को बंदो गाड़ी को बंदो तेरा गाड़ी को गाड़ी बल्ले मनुष्य ತೊಂಬದಿಲ್ಲ ನಾವು ಹಾಲು ಕುಡ್ದಿರಲ್ಲ ನೀವು भी ಹಾಲು ಕುಡ್ತಿರಲ್ಲ ಒಮ್ಮರೆ गाड़ी को बंदो बोले उसको उतारो उसको भी ले लो ಅದು ಕಾಲ್ ಸಿಗ್ಬಿದ್ದರೆ ಅಣ್ಣ ಅದು ಇದು ಕಾಲ್ ಸಿಗ್ಬಿದ್ದರೆ ಅಣ್ಣ ಇದು ಕಾಲ್ ಸಿಗ್ಬಿದ್ದ ನಾ ಕಾಲ್ ತೆಗಿತೀನಿ ನೀನೇ ಬಾ ಅವಳು ಕಾಲ್ ತೆಗಿ ಬಾ ನೀ ಬಾ ಗಜನನ್ ಜರ ಕಾಲ್ ತಗೋಬಾರ ಇದು ಸತ್ತದೇನು ಪೂರಾ ಹಾ ಹೋಗ್ಯಾದ್ರಿ ಸರ್ ಹೋಗ್ಯಾದ ನೋಡಿದ್ರು पूरा हो गया तेरे गाड़ी बंद नीचे गिरा था मोटर निकालने ಮೂರನೇ ಕುಂಟಲ್ ಅಣ್ಣ ಇದು ಒಂದ್ರ ಮೇಲೆ ಒಂದು ಇದ್ರಿ ಆಕುಗಳು ಪ್ರತಿಯೊಂದು ಆಕುಗಳು ಫೋಟೋ ಪ್ರತಿಯೊಂದು ಮಾಡಿದ್ರಿ ಈಗ ಸಾಕಷ್ಟು ಬಸ್ हम निकाल के दूसरी गाड़ी में ये लगेले पाय काढावं लागते ते बस ಅದನ್ನ ಬಂದ್ರು ಹೋಗೋಣ ಅರೆ ಆ ಕಡೆ ಹತ್ರ ಪೆಲೆಗೆ ಒಂದು ರೋಡ್ ಬರುತ್ತೆ ಆ ಕಡೆ ಹತ್ರ ಏನು ಅರ್ಜೆಂಟ್ ಅದ ಯಬು ಶಬು ಅದು ಗೋಣಿ ಗಡಿ हम बीच में मैलिन करके पहले सारे बीच रहेगा और जरा नीचे ಅಲ್ಲ ಇವು ಬೀಚ್ ಮಾಡಕ್ ನೀವು ತೆಳಗ್ ಕಟ್ಟಬೇಕಲ್ಲ ಕಟ್ಟಬೇಕು ಇವು ಕಟ್ಟಬೇಕಂದ್ರೆ ಇಳಿದು ಮಾಡಕ್ ಅದು ಎಲ್ಲಿ ಹೋಯ್ತದು ಇಲ್ಲೇ ಕಟ್ಟಬೇಕಲ್ಲ इसको बंद रहे भाई इसको बंद हाँ उसको नीचे ले लो हल्लो ले भाई ले टोटल ಎಷ್ಟು ನೋಡೋದಿತ್ತು ಒಂದು ಸ್ವಲ್ಪ ಟೋಟಲ್ ನೋಡ್ರಿ ಎಲ್ಲ 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 ಗಾಡಿ में से नीचे उतारो सर उतार को एक साइड में 23 ಅವರ್ ಟೋಟಲ್ ಏ ನಿಮಗೆ ಯಾವ ಊರಪ್ಪ ಇಲ್ಲಿ ಇದು ಸಪ್ರಿ ಇಲ್ಲಿ ಇದು ಸರ್ ಕೆಳಗೆ ಉದರ್ ले जाओ ले भाई ये उतार नमस्कार ಎಲ್ಲಿ ಕಟ್ಟಬೇಕು ಎಲ್ಲ ಕರುಗಳೆಲ್ಲ ತಯಾರಿಗೆ ಹೆಚ್ಚು ನಿಕಾಲ ಇದಲ್ಲ जरा सर ये लो ಇಲ್ಲ ಈ ಜಲ್ದಿ ನೀರು ಕೊಡಲ್ಲ ನೀರು ಪ್ಲಾಸ್ ಸಾಕು ಈ ಗಾಡಿಗೆ ನೋವು ನೋಡ್ರಿ ಇಲ್ಲಿ ಮತ್ತೆ ಎರಡು ಮೂರು ಗಾಡಿ ಫೋನ್ ಮಾಡಿ ಹೇಳಿದ್ರೆ ಅಣ್ಣ ಇನ್ನ ಪಿ ಎಸ್ ಸಿ ಬಂದಿಲ್ಲ ಈಗ ಈ ಗಾಡಿ ಈ ಗಾಡಿ ಇನ್ನೊಂದು ಲೋಡ್ ಚೆಕ್ ಮಾಡಿ
ನೋಡ್ರಿ ಅಲ್ಲ सब नीचे उतारो ಅಲ್ಲೇ ಅಲ್ಲೇ ಒಂದೇ ಕಡೆ ಕಟ್ಸಮ್ಮೆಲ್ಲ. ಹಾಂ ಬರೀ ಸಣ್ಣ ಕರುಗಳು. ಎಷ್ಟವ ಇದ್ರಾಗ ಎಷ್ಟವ ಕರುಗಳು? ಎಷ್ಟೋ ನೋಡ್ರಿ ಏನು 1 2 3 4 ಒಳಗೆ ಸಬ್ಕೋಲೆ ನಿಚ್ಚೆ ಉದರ್ ಇಲ್ಲೇಲೋ ಏಕೆ ಇದು ಇಲ್ಲೇ ಇರಲಿ. ಹಾಂ ಇದು ಇಲ್ಲೇ ಇರಲಿ. ಒಂದೊಂದಕ್ಕೆ ನೀವು ತೊಗೊಂಬರಪ್ಪ. ಸಂದೀಪ್ ಇವೆಲ್ಲ ಒಂದೇ ಈಡೆಗೆ ಊರಿಗೆ ಬರತ್ತಿದ್ದ ಇದ್ರದಾಗ ಬಾಡ ಎಲ್ಲರೂ ಹೊಲ್ದಾಗ ಕಟ್ಟಮೇನ್ರಣ ಹೊಲ್ದಾಗ ಕಟ್ಲಕ್ ಜಾಗ ಇಲ್ಲಲ್ಲ? ಜಾಗ ಅದ ರೀ, ಒಂದ್ ಜಾಗಿಗೆ ಆಯ್ತವ್ರಿ. ಒಂದ್ ಜಾಗ ಕಟ್ರಪ್ಪ. ಕಟ್ರಿ ಇಲ್ಲೇ ಎಲ್ಲ ಸಾವಕಾಶ छोटे भी बेचते हैं। ಹಾ ಸಣ್ಣನೇ ರೀ. ಆಕಳ ಕರುಗಳು ಕಡಿತಾರ ಸರ್. ಸರ್ ಇವ್ರು ತರ ಸ್ಟೈಲೆಸ್ ಹಾಕಿದಕ್ಕ ಯಾರು ಅವರೇ ಬಾಪ್ರೆ ನಾನ್ ನೋಡೀನಿ ಸರ್. ಹೋದ್ಸಲ ಹೋದಾಗ ನಾನ್ ನೋಡಿ ಹೋದ್ಸಲ ಕಡಿದಿರ್ದಿಲ್ಲ ಆಕಳ ಕರುಗಳು. ಸಣ್ಣ ಸಣ್ಣ ಕಡೆಯದವ್ರಿಗೆ ಮತ್ತೆ ಖುಷಿ ಅದ. ಅಲ್ಲಿ ಒಳಗೆ ಹಾಕ್ಯಾರ ಹೆಂಗ್ ನೋಡಿ ಸರ್, ನೀವು ನೋಡಿ ಸರ್. ಅಲ್ಲಿ ಒಳಗೆ ನೋಡಿ ಈಗ ಇದ್ರೊಳಗೆ ಒಳಗೆ ಎರಡವ ಇನ್ನ ಒಳಗೆ ಎರಡು. ರೈತರು ಯಾರು ಹೋಯ್ತಾರ ನಮ್ಗೆ ನೋಡಿದ್ರೆ ಗೊತ್ತಾಗ್ತದ. ರೈತರು ಇದಕ್ಕೆ ಹೋಯ್ಯದು. ಮತ್ ನಂಗ ಅವ ಅಂತನ್ರಿ ಪ್ರೈವೇಟ್ ಗಾಡಿ ಅದಾವ್ರಿ ಮನಿ ಅದ ಅಂತಂದ್ರೆ ಅದು ಸಕ್ತಿ ನೀವು ಮತ್ತೆ ಇದು ಮಾಡಿದ್ರಿ ನಾವು ಅಲ್ಲೊಂದ್ 2 ಗಾಡಿ ನಿಲ್ಸಿದೇವ ನಾವು. ಮತ್ತೆ ಕಡೆ ರಾತ್ರಿ ಒಬ್ಬನೇ ಇದ್ದಾನ ಅಂತ ಕಡೆ ಬಂದೇವು. 2 ಗಾಡಿ ಹೋಗ್ಯವ್ರಿ ಬೇರೆ ರೂಢ ಬಾರಪ್ಪ. ಯಾರಿದ್ದೀರಿ ಇಲ್ಲಿ? ಇದಕ್ಕೆ ಏನ್ ಮಾಡ್ಬೇಕು ಮತ್ತೆ ಅದು ಒಂದು ಆ ಕಡೆ ಒಂದಕ್ಕಷ್ಟೇ ತರಬೇಕು. ಈಗೆಲ್ಲ ಈಗ ಇದಕ್ಕೆ ಹೋಗ್ಬೇಕು, ಗೋಶಾಲೆಗೆ ಹೋಗ್ಬೇಕು. ಇವೆಲ್ಲ ಈಗ ಅದು ಒಂದಕ್ಕೆ ತೆಗಿಸಿದ್ರೆ ಸಾಕಷ್ಟೇ. ಹಾಕ್ಯಾರ ಹೆಂಗ್ ನೋಡ್ರಿ ಒಳಗೆ ಸರ್. ನೀವು ನೋಡ್ರಿ, ನೀವು ನೋಡ್ರಿ. ಈಗ 5 ನಿಂತಾವ, ಆ ಕಡೆ 2 ಕುಂತಾವ. 3 ಸರ್, 3 ಕುಂತಿವೆ. 3 ಅವ ನೋಡ್ರಿ. ಪರಿ ನೋಡ್ರಿ. ಅವ್ರು ನಿಂತೀವೇ ಬಿಸ್ಲತ್ತಾರ. ಯಾವ್ದು ನಿಂದ್ರ ಪ್ಲೇ ಮಾಡಿ. ಇದು ಒಂದು ಎಮ್ಮಿ ಕರಿ ಕೇಳ್ತ ತಗೋರು. ಎಮ್ಮಿ ಕರಿ ಕೇಳ್ತು ಇದು ಕಟ್ ರೆಕಾರ್ಡ್ ಪೈಲ ಹಾತ್ ಪಕಡ್ತು ಇದಾರ ಸರ್. ಸರ್ ಅಲ್ಲಿ ನೋಡ್ರಿ ಸರ್, ಹಾಕಿ ಪರಿ ನೋಡ್ರಿ. ಅಲ್ಲಿ ನೋಡ್ರಿ ಅವ್ಕೆ ಹ್ಯಾಂಗ್ ಹಾಕ್ಯಾರ ನೋಡ್ರಿ. ಉಸಿರು ಆಡಕ್ ಬರಲಾರ್ದಂಗೆ ಹಾಕ್ತಾರ್ರಿ. ಆ ಗಾಡಿ ಒಂದು ಅದೇ ನೋಡ್ರಿ. ಆ ಗಾಡಿ ಒಂದು ಅದೇ ನೋಡಿ. ಇಲ್ಲ ಅಲ್ಲ ಅಲ್ಲ ಅಲ್ಲಿ ಎತ್ಕೊಳ್ಳೋರು ಅವಲ್ಲವಲ್ರಿ ಅವಲ್ಲ ಸರ್. ಅವು ಮಾರಾವ್ ಇದಿರ್ಬೋದು ಮೇ ಬಿ. इधर आओ. तू फोन लाओ इधर. One second, PSA नहीं बोल. One second. ठहरो. मैडम एक मिनट. मैडम ಇಲ್ಲಿ ಬರ್ರಿ. ಒಂದರದೊಳಗೆ 10 12 ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ಲಿ.
ಕರ್ಗಳು ಒಳಗಿದ್ದಾರೆ, ಸಣ್ಣ ಕರ್ಗಳು. ಈಗ ನೋಡಿ ಫುಲ್ಲ ಮಾಡಿ ಇಳಿಸಿದ್ದೇವೆ ನಾವು, ಈ ಫುಲ್ಲ ಮಾಡಿ ಇಳಿಸಿದ್ದೇವೆ. ಇಲ್ಲಿ ನೋಡ್ಬೇಕು, ನಾವು ತಪ್ಪು ಮಾಡಿವಿ ಅಂತ ಹೇಳಿ ಒಪ್ಕೊಂಡಿದ್ದು. ಇವ್ರು 4 ಮಂದಿ ನಿಂದಿಸಿ ನಾವು ತಪ್ಪು ಮಾಡಿವಿ ಅಂತ ಹೇಳಿ ಒಪ್ಕೊಂಡಿದ್ದು. ನಿಮ್ಗೆ ಎವಿಡೆನ್ಸ್ ಅದ. ಪಾಡ್ದವ ಇವರಿ, ಇಲ್ಲೇ ಪಾಡ್ದವ. ಇಲ್ಲಿ ನೋಡ್ಬಾರಿ ಮೇಡಮ್. ಮೇಡಮ್ ಒಳಗ 6 ಹಾಕ್ಯಾರ. ಇದು ಒಂದೇ ಹಿಡಿಕ್ ಸೈಜ್ ಅದ. ಇದು ಒಂದೇ ಒಳಗೆ ಶ್ವಾಸ ಗಟ್ಟ ಸತ್ತದಿದೆ. ಶ್ವಾಸ ಆಡಕ್ ಬರ್ಲಾರ್ದಂಗೆ ಸತ್ತದ. ಅವರಿಗೆ ಪೊಲೀಸರದ್ದು ಭಯ ಇಲ್ಲ, ವೆಟರ್ನರಿದವ್ರದ್ದು ಯಾರ್ದು ಭಯ ಇಲ್ಲ. APMCದವ್ರನ್ನ ಯಾವಾಗ ಬೇಕಾದಾಗ ಚಿಟ್ಟಿ ಹತ್ತು ಕೊಡ್ಲತ್ತಾರ ಅವ್ರಿಗೆ ಹೆಂಗ್ ಬೇಕಾದಾಗ. ನಿಮ್ದು ಯಾರ್ದು ಭಯ ಇಲ್ಲ ಅವ್ರಿಗೆ. ಅವ್ರಿಗೆ ಏನದಂದ್ರೆ ಸರ್ಕಾರ ಕಾಂಗ್ರೆಸ್ ಅದು, ಅವ್ರಿಗೆ ಭಯ ಇಲ್ಲ. ನೀ ಪಾಡ್ದವ ಇದ್ದೀನಿ, ನಿನ್ನ ಹಿಂದಂತೂ ಬಿಡಲೇ ನಾನೀಗ. ಮತ್ತೊಂದು ದಂಧ ಇಲ್ಲಪ್ಪ ಮಾಡುಳಕ್. ಮತ್ತೊಂದು ದಂಧ ಮಾಡಿ ಬದುಕಬಹುದಲ್ಲ. ಆಕಳ ಎತ್ಗಳು ಕರ್ಗಳು ಕಡದೆ ಬದುಕಬೇಕಾ ನೀವು? ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿನಿಂದ KK ಎಕ್ಸ್ಪ್ರೆಸ್ನಿಂದ ಬಸವ ಕಲ್ಯಾಣ ಬರ್ತಕ್ಕಂಥ ಸಮಯದಲ್ಲಿ ನನಗೆ ಸುಮಾರು 6 ಗಂಟೆಗೆ ಗೋಸ್ಗಾ ಗ್ರಾಮದ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಕಸಾಯಿಖಾನೆಗೆ ಸುಮಾರು 25ರಿಂದ 30 ಆಕಳುಗಳು, ಎತ್ತುಗಳು, ಕರುಗಳು ಹಿಡ್ಕೊಂಡು ಒಯ್ಲತ್ತಾರ ಅಂತ ಹೇಳಿ ನನ್ನ ಗೋಸ್ಗಾಗೆಲ್ಲ ನನ್ನ ಸ್ನೇಹಿತರು ತಿಳಿದಾಗ ನಾನು ಕೂಡಲೇ ಸ್ಥಳಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಿಜವಾಗ್ಲೂ ನೋಡಿದ್ರೆ ಇದೆಲ್ಲ ಕಣ್ಣ ನೀರು ಬರ್ತಕ್ಕಂಥ ಪರಿಸ್ಥಿತಿ. ಒಂದು ಸಣ್ಣ ಗಾಡಿಯೊಳಗ ಆಕಳುಗಳು, ಎತ್ತುಗಳು 7-8 ಹಾಕಿ ಆಕಳುಗಳು, ಎತ್ತುಗಳು ಹಾಕಿ ಒಂದು ಎತ್ತ ಹೊರಗೆ ಶ್ವಾಸ ಮೂಲಕ ಬದಲಾರ್ದಂಗೆ ಆಗಿ ಇಲ್ಲೇ ಜೀವ ಕೊಟ್ಟರು, ಇಲ್ಲೇ ಸತ್ತರು. ತಾವು ನೋಡ್ಬೋದು ಯಾವ ರೀತಿ ಒಳಗೆ ತುರುಕ್ತಾರಪ್ಪ ಅಂದ್ರೆ ಆ ಕಸಾಯಿಖಾನಿಗೆ ಹೋಗೋದಕ್ಕಿಂತ ಮೊದಲೇ ಇವು ದಮ್ಮಿಗೆ ಬರಬೇಕು ಪೂರ. ಈ ರೀತಿ ಎಷ್ಟು ಶಕ್ತಿಶಾಲಿ ಆಗಿರೋದು ಎತ್ತ ಒಳಗ್ ಗಾಡಿಯಾಗೆ ಸಾಯಂಗ ತುರುಕ್ತಾರಂದ್ರೆ ಅವ್ರ ಮನಸ್ಥಿತಿ, ಅವ್ರ ಮಾನಸಿಕತೆ ಯಾವ ರೀತಿ ಇರ್ಬೋದು ಅಂತ ಹೇಳಿ ನನಗೆ ಗೊತ್ತಾಗ್ತದೆ. ಅದಕ್ಕೆ ದಯಮಾಡಿ ಸಮಸ್ತ ಎಲ್ಲ ನನ್ನ ಗೋ ಪ್ರೇಮಿಗಳಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಇಂಥದ್ದು ಎಲ್ಲೇ ನಿಮಗೆ ಕಂಡು ಬಂದರೆ ನನಗೆ ತುರಂತ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವುಗಳಿಗೆ ಉಳಿಸ್ತಕ್ಕಂಥ ಕೆಲಸ. ಇನ್ನು ಇಷ್ಟು ಅಲ್ಲಿ 1 2 3 4 5 ಇವು ಒಂದು ಗಾಡಿ, 6 ಒಂದು ಗಾಡಿಯಾಗ ಅದ್ರದ್ದು ಅದು ಬಾಲ ಇದೆ ಚಿಕ್ಕಿದೆ. ಅದ್ರ ಬಾಲ ಕಾಣಿಸೋದ್ರದ್ದು ಕಾಣತ್ತದ್ರ ಬಾಲ. ನಾನು ಎಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡೋದಿಷ್ಟೇ, ನಾವೆಲ್ಲರೂ ರೈತರ ಮಕ್ಕಳು. ನಾವೆಲ್ಲ ಕಡೆ ಹೇಳ್ತೀನಿ, ನಾನು ಅಧಿವೇಶನದೊಳಗೂ ಸಾಕಷ್ಟು ಸಲ ಚೀರಿ ಮಾತಾಡಿ ಕಳೆದ ಅಧಿವೇಶನದೊಳಗ ಇವಕ್ಕೆ ಉಳಿಸೋರು ಯಾರು, ಇವಕ್ಕೆ ಬದುಕ್ಸೋರು ಯಾರು, ಎಷ್ಟು ಗಾಡಿಗಳು ಹೊಂಟವಂದ್ರೆ ತುಂಬಿಕೊಂಡು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಕಸಾಯಿಖಾನಿಗೆ ಇವೆಲ್ಲ ತಗೊಂಡು ಹೋಗ್ತಕ್ಕಂಥದ್ದು, ಈ ಗೋವುಗಳ ಸಂತತಿ ಉಳಿಸ್ತಕ್ಕಂಥದ್ದು
ಇವ್ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರದು ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ಏನು ಸಮಸ್ತ ಎಲ್ಲ ನಮ್ಮ ಭೋಸ್ಗಾದ ಯುವಕರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಒಂದು ವೇಳೆ ಇವರು ಸ್ವಲ್ಪ ಕೋಶಿಶ್ ಮಾಡಿ, ಇವರೆಲ್ಲ ನಿಂತಂತ ಎಲ್ಲ ನನ್ನ ಭೋಸ್ಗಾದ ಸ್ನೇಹಿತರು ಇವರು ಪ್ರಯತ್ನ ಒಂದು ವೇಳೆ ಮಾಡಿಲ್ಲ ಅಂದ್ರೆ 40 ಆಕಳ ಕರುಗಳು ಎತ್ತುಗಳು ಕಸಾಯಿಖಾನಿಗೆ ಹೋಗ್ತೀವಿ. ಅದಕ್ಕಾಗಿ ನಮ್ಮೆಲ್ಲ ಈ ಭಾಗದ ರೈತರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು ನಿಮ್ಮ ಆಕಳ ಆಗಲಿ, ನಿಮ್ಮ ಕರ ಆಗಲಿ, ನಿಮ್ಮ ಎತ್ತ ಆಗಲಿ ಯಾರಿಗಾರೆ ಮಾರ್ಬೇಕಾಯ್ತು ಅಂದ್ರ ನಾ ಯಾರಿಗೆ ಮಾರ್ಲತ್ತೀನಿ ಅಂತ ಹೇಳಿ ಒಂದ್ಸಲ ನೋಡ್ರಿ. ನಾ ಯಾರಿಗೆ ಕುಡ್ಲತ್ತೀನಿ ಅಂತ ಹೇಳಿ ಒಂದ್ಸಲ ವಿಚಾರ ಮಾಡ್ರಿ. ನಿಮ್ಮ ಮಕ್ಕಳಿಗೆ ಮದಿ ಮಾಡಿ ಕೊಡ್ಬೇಕಂದ್ರ 1000 ಸಲ ವಿಚಾರ ಮಾಡ್ತೀರಿ. ನಿಮ್ಮ ಮನೆಯಾಗ 15 ವರ್ಷ 20 ವರ್ಷ ನಿಮ್ಗೆ ಹಾಲು ಕೊಟ್ಟು ನಿಮ್ಗೆ ದೊಡ್ದು ಮಾಡಿ ನಿಮ್ ಹೊಲದಾಗ 20 ವರ್ಷ 15 ವರ್ಷ ಗಳೆ ಹೊಡೆದಂತ ಆಕಳಿಗೆ ಯಾರಿಗೋ ಕಟಕರಿಗೆ ಮಾಡ್ತಿರಲ್ಲ, ಏನ್ ಹೇಳ್ಬೇಕು ನಾವು ನಿಮ್ಗ? ದಯಮಾಡಿ ಈ ಕೆಲಸ ಇಲ್ಲಿಗೆ ನಿಂದಿರ್ಲಿ. ಉತ್ತರ ಪ್ರದೇಶದೊಳಗೂ ಯೋಗಿ ಆದಿತ್ಯನಾಥ್ ಅವರು ಒಂದು ಆಕಳನ್ನು ನಾನು ಕಡಿಗೂಡಲ್ಲ ಅಂತ ಹೇಳಿ ತಾವೆಲ್ಲರೂ ಹೇಳಿದ್ದು ನೋಡಿರಿ. ದುರ್ದೈವದ ನಮ್ಮ ಸರ್ಕಾರ ಇಲ್ಲಿ ಇಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರದ. ನಾನು ಎಷ್ಟು ಸಲ ಗಮನಕ್ಕೆ ತಗೊಂಡು ಹೊಂಟೀನಿ, ಎಷ್ಟು ಸಲ ಪ್ರಯತ್ನ ಮಾಡ್ಲತ್ತೀನಿ ಇದು ನಿಂದಿಸಬೇಕು, ಇದು ಇಲ್ಲಿಗೆ ನಿಂದಿರಬೇಕು. ಈಗ ಬತ್ತ ಇನ್ನೇನು ಕೆಲವೇ ದಿವಸದೊಳಗೆ ಬಕ್ರೀದ್ ಹಬ್ಬ ಒಂದು ವೇಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಇವ್ರ ಅಟ್ಟಹಾಸ ನೋಡ್ಲಕ್ಕಾಗಲ್ಲ. ಕಣ್ಣ ನೀರು ಬರ್ತಾವ. ಯಾವ ರೀತಿ ತರ್ತಾರ ತುಂಬಿಕೊಂಡು, ಯಾವ ರೀತಿ ಕಡಿತಾರ ಸಣ್ಣ ಸಣ್ಣ ಆಕಳುಗಳಿಗೆ ಅಂದ್ರೆ ಅದು ದೇವರೇ ಬಲ್ಲ. ಅದಕ್ಕಾಗಿ ಬಸವ ಕಲ್ಯಾಣದ ಶಾಸಕನಾಗಿ, ಈ ನೆಲದ ಒಬ್ಬ ಸೇವಕನಾಗಿ ನೀವು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನೆಲ್ಲ ಭೋಸ್ಗಾದ ನನ್ನ ಸಹೋದರ ಪ್ರಯತ್ನದ ಫಲವಾಗಿ ಇವತ್ತು ಅಧಿಕಾರಿಗಳಿಗೆ ಸಂಗಡ ಕರ್ಕೊಂಡು ಪೊಲೀಸ್ ಇಲಾಖೆದವ್ರನ್ನು ಬಂದಾರ, ಅವ್ರನ್ನೂ ಸಹಾಯ ಮಾಡ್ಲತ್ತಾರ. ವೆಟರ್ನರಿ ಇಲಾಖೆದವ್ರು ಕೂಡ ಬಂದಾರ, ಅವರು ಸಹಾಯ ಮಾಡ್ಲತ್ತಾರ. ಹಾಗಾಗಿ ಎಲ್ಲೇ ಬಸವ ಕಲ್ಯಾಣದೊಳಗೆ ಯಾವುದೇ ಮೂಲೆಗೂ ಕೂಡ ಈ ರೀತಿ ನಿಮಗೆ ಕಂಡು ಬಂತು ಅಂದ್ರೆ ನನಗೆ ತಿಳಿಸ್ರಿ. ಯಾಕಂದ್ರ ಇದು ನಿಮ್ಗೆ ನೋಡಕ್ಕಿಲ್ಲಿ ತಾಜಾ ಉದಾಹರಣೆ. ಇದು ಅವ್ರ 4 ಜನ ಯಾರು ಕಸಾಯಿಖಾನೆಗೆ ತೋಲತ್ತಾರ, ನನ್ನ ಬಳಿ ಲೈವ್ ವಿಡಿಯೋದೊಳಗದ ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ ಅವ್ರು ಒಪ್ಕೊಳತ್ತಾರ. ಮತ್ ಪಾಡ್ದವ್ರ ಯಾರ ಇಲ್ಲೇ ಪಾಡ್ದವ್ರವ್ರು ಒಪ್ಕೊಳತ್ತಾರ ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ. ಯಾಕಂದ್ರ ಅವರೇ ಎವಿಡೆನ್ಸ್ ಅದ. ಹಾಗಾಗಿ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ನನ್ನ ಕ್ಷೇತ್ರದಾಗ ಇಲ್ಲಿ ಬರೀ ರೋಡ್ ಮೇಲೆ ನಿಂತ ನಾನು ಮಾತಾಡತ್ತಿಲ್ಲ. ಕಳೆದ ಅಧಿವೇಶನದೊಳಗ ನಾವ್ಯಾರು ಅಕ್ರಮ ಕಸಾಯಿಖಾನಿಗಳು ಬಂದ್ ಮಾಡ್ತಕ್ಕಂಥದ್ದಾಗ್ಲಿ, ಗೋಗಳಿಗೆ ಉಳಿಸ್ತಕ್ಕಂಥದ್ದಾಗ್ಲಿ ನಾವು ಯಾರು ಮಾತಾಡಲಾಗಿವೆ ಅಂತ ಹೇಳಿ ಅಧಿವೇಶನದೊಳಗೆ ನಿಂತು ನಾನು ಮಾತಾಡೋದಷ್ಟೇ ಅಲ್ಲ, ಎಲ್ಲಿ ತನ ಬದುಕಿರ್ತೀನೋ ಅಲ್ಲಿ ತನ ಈ ಆಕಳುಗಳು, ಎತ್ತುಗಳು, ಕರುಗಳು ಉಳಿಸೋದ ಸಲುವಾಗಿ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ. ನನಗಿರ್ತಕ್ಕಂಥ ಶಾಸಕನ ಸ್ಥಾನಕ್ಕಿಂತ ಇವುಗಳಿಗೆ ಉಳಿಸೋ ಕೆಲಸ ನನಗ ಬಹಳ ದೊಡ್ಡದಂತ ಹೇಳಿ ಇವತ್ತಿಗೂ ಅನಿಸ್ತದ. ಹಾಗಾಗಿ ಮತ್ತೊಮ್ಮೆ ನಾನು ಹೆಸರ ಎಲ್ಲರದು ತಗೊಳ್ಳಲ್ಲ. ಇಲ್ಲಿ ತಾವು ನೋಡ್ಬೋದು ಈ ಭೋಸ್ಗಾದ ಸ್ನೇಹಿತರು. ನನಗನ್ನಿಸ್ತದ ಇವತ್ತು ಈ ಕೆಲಸ ನೀವೇನು ಮಾಡಿರಲ್ಲ, 100 ವರ್ಷ ಆಯುಷ್ ನಿಮಗೆ 100ಕ್ಕೆ 100 ಸಿಗ್ತದ. 100 ವರ್ಷ ನೀವು ಬದುಕ್ತೀರಿ. ಯಾಕಂದ್ರ ಇಷ್ಟು ಸಣ್ಣ ಸಣ್ಣ ಆಕಳ ಕರುಗಳಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡಿರಿ. ಇದು ಎಲ್ಲೇ ನಿಮಗಾಯ್ತು ಅಂದ್ರ, ಎಲ್ಲೇ ಯಾರ ನಿಮ್ಗೆ ಫೋನ್ ಬಂತು ಅಂದ್ರ ತಿಳಿಸ್ತಕ್ಕಂಥ ಕೆಲಸ ನನಗ್ ಮಾಡ್ರಿ. ಇವೆಲ್ಲಾನು ಈಗ ನಾವು ಗೋಶಾಲೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರು ಇವ್ರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಕಾನೂನಿಗೆ ಗೌರವ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಉಳ್ಳವರು ನಾವು. ಹಾಗಾಗಿ ಜಾಸ್ತಿ ಎಷ್ಟು ಸಲ, ಇದು ಒಂದೇ ಸಲ ಅಲ್ಲ, 2 ಸಲ ಅಲ್ಲ, ನಾ 10 ಬಾರಿ ಇಂಥ ಪ್ರಯತ್ನಗಳನ್ನ ಮಾಡ್ರೂ ಕೂಡ ಇವ್ರಿಗೇನಪ್ಪಾ ಅಂದ್ರ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಲೀಡರ್ಗಳು ನಮ್ ಜೊತೆ ಇರ ಅನ್ನೋದು ದುರಹಂಕಾರದಿಂದ ಈ ರೀತಿ ಕೆಟ್ಟ ಕೆಲಸಗಳು ಮಾಡತ್ತಾರ. ಇವ್ರಿಗೆ ಮನಸ್ಸರೆ ಹೆಂಗ್ ಬರ್ತದೋ, ಬರೀ 10 ಕಿಲೋಮೀಟರ್ ಕಸಾಯಿಖಾನಿಗೆ ಒಯ್ಬೇಕಾದ ಮಾರ್ಗ ಮಧ್ಯದೊಳಗೆ ಇಂಥ ಹೆಲ್ದಿ ಇರ್ತಕ್ಕಂಥ ಎತ್ತ ಸತ್ತಿ ಹೊಟ್ಟಿ ಉಬ್ಬ್ಯದ ಆ ಕರುಗಳು ಹೆಂಗ್ ಕೂಡ್ತಾವಂದ್ರ ಒಂದ್ರ ಮೇಲೆ ಒಂದು ಹಾಕ್ಯಾರ. ಏನಪ್ಪ ಇವ್ರ ಬಲ್ಲಿ ಧರ್ಮ ಎಂಬುದೇ ಇಲ್ಲೇನೋ, ಇವ್ರ ಬಲ್ಲಿ ನ್ಯಾಯ ಎಂಬುದೇ ಇಲ್ಲೇನೋ. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಕೈ ಮುಗಿದು ಸಮಸ್ತ ಹಿಂದೂ ಸಮಾಜ ಜಾಗೃತ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ತಾವೆಲ್ಲರೂ ಎಚ್ಚರ ಆಗ್ರಿ, ಹಿಂದೂ ಸಮಾಜ ಒಗ್ಗಟ್ಟಾಗ್ರಿ. ಯಾಕಂದ್ರೆ ಈ ಸಂತತಿನೇ ಉಳಿಸಲ್ಲ ಇವರು.
ನೋಡ್ಲಿಕ್ಕೂ ಸಿಗಲ್ಲ ಮುಂದಿನ ಪೀಳಿಗೆಗೆ ಆಕಳುಗಳು ಕರುಗಳು ಅಂತ ಕೆಟ್ಟ ಕೆಲಸ ಈ ನೆಲದೊಳಗೆ ನಡೀಲತ್ತದು ಬಸವ ಕಲ್ಯಾಣ ನೆಲದೊಳಗ. ಹಾಗಾಗಿ ಮತ್ತೊಮ್ಮೆ ಎಲ್ಲೇ ಇಂತಹ ಈಗ ಬಕ್ರೀದೊಳಗಂತೂ ತಮ್ಗೆಲ್ಲರಿಗೂ ಗೊತ್ತದ ಯಾವ ರೀತಿ ಅವ್ರ ಅಟ್ಟಹಾಸ ಮೆರೀತಾರ, ಯಾವ ರೀತಿ ಹಿಡ್ಕೊಂಡು ಇದು ಆಕಳ ಕರುಗಳು ಯಾವ ರೀತಿ ಇದು ಮಾಡ್ತಾರ, ಅವರು ಕಸಾಯಖಾನೆ ಕಳಿಸ್ತಾರ. ನಿಮ್ಗೆಲ್ಲೇ ಅಂತದೇನಾರೇ ಅನುಮಾನ ಬಂದರ ನಾನು 4 ಜನರ ಹುಡುಗರು ನಾನು ನಿಮ್ಮ ನಂಬರ್ ನಾನು ಕೊಡ್ತೀನಿ. ನಾನು ನಿಮಗೆ ಇವತ್ತು ಫೇಸ್ಬುಕ್ದಾಗ ಡಿಸ್ಪ್ಲೇ ಮಾಡ್ತೀನಿ, ಒಂದು 8 ನಂಬರ್ಗಳು ಡಿಸ್ಪ್ಲೇ ಮಾಡ್ತೀನಿ ನಾನು ನನ್ನ ಫೇಸ್ಬುಕ್ದೊಳಗೆ. ಅಂಥವೆಲ್ಲೇ ಗೊತ್ತಾದ್ರೂ ಕೂಡ ನನಗೆ ನೀವು ತಿಳಿಸ್ರಿ. ನಾನು ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಆ ಆಕಳ ಎತ್ತುಗಳಿಗೆ ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ನೀವೆಲ್ಲರೇನು ಈ ಬಹದ್ದೂರಿ ಕೆಲಸ ಮಾಡಿರಿ, ನಿಮ್ಗೆ ಧನ್ಯವಾದ ಹೇಳ್ತೇನೆ. ಅದಕ್ಕೆ ಮುಂದಿನ ಕ್ರಮ ಇಲಾಖೆಯವರು ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮೇಡಮ್ ಇವೆಲ್ಲ ಮಾಡಬೇಕು. ಇಷ್ಟು ಆ ಗೋಶಾಲೆ ಒಳಗೇನು ಗೋಶಾಲೆ ಕಳಿಸ್ತೀರಲ್ಲ, ಯಾವ ಟೈಮ್ನಾಗ ಗೋಶಾಲೆಗೆ ನೀವು ಬಿಡ್ತೀರಿ ಹೇಳ್ಬೇಕು, ಆ ಟೈಮ್ಗೆ ನಾ ಬರ್ತೀನಿ. ಹಾ, ಗೋಶಾಲೆಗೆ ನಾ ಬರ್ತೀನಿ. ನಾನು ನೋಡ್ಬೇಕಲ್ಲ ಈ ಗೋಶಾಲೆ ಕಳ್ಸೋದು. ಅಲ್ಲಲ್ಲ ಮೇಡಮ್, ನನಗೊಂದ್ಸಲ ನೋಡಿ ನಾ ಹಿಂದೆ ಯಾವ ರೀತಿ ನನಗೆ ಅನ್ಯಾಯ ಮಾಡ್ಯಾರ. ನಾನು 40 ಆಕಳುಗಳು ಅಲ್ಲಿ ಹಿಡಿದಾಗ ಅದು ನಾನು ನಿಮ್ಗೆ ಸಮಯ ಬಂದಾಗ ಹೇಳ್ತೀನಿ. 40 ಆಕಳುಗಳು ಗೋಶಾಲೆಗೆ ಇಲಾಖೆದವ್ರೆ, ನಿಮ್ಮ ಇಲಾಖೆದವ್ರೆ, CPI ಎಲಿಯವರು, ವೆಟರ್ನರಿದವರು 40 ಆಕಳುಗಳು ಒಯ್ದು ಗೋಶಾಲೆಗೆ ಬಿಟ್ಟು ಬಂದ ಮೂಲಕ ಮುಂದೆ ಏನಾಯ್ತು ಅಂತ ಹೇಳಿ ಅದು ಒಂದು ಒಳ್ಳೆ ಸಮಾಜ ಮೇಲೆ ಹೇಳ್ತೀನಿ. ಏನ್ ಮಾಡ್ಯಾರ ಅಂತ ಹೇಳಿ, ಯಾರು ಏನ್ ಮಾಡ್ಯಾರ ಅಂತ ಹೇಳಿ ಅದು ಸಮಯ ಬಂದಾಗ ಹೇಳ್ತೀನಿ. ಮೇಡಮ್ ತಾವು ನಿಮಗೆ ಧನ್ಯವಾದ, ಯಾಕಂದ್ರೆ ನಾವು ಹೇಳಿದ ತಕ್ಷಣ ಇಲ್ಲಿ ಬಂದಿರಿ, ವೆಟರ್ನರಿದವ್ರು ಬಂದಾರ. ಇವು ಪ್ರತಿಯೊಂದು ಹೋಗಿ ಗೋಶಾಲೆ ಮುಟ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು. ಪ್ರತಿಯೊಂದ್ರದ್ದು ಫೋಟೋ ಅವ ನಮ್ಮಲ್ಲಿ, ಮತ್ತೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಮೇಡಮ್, ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು. ಟೋಟಲ್ 23 ಅವ. ಕನ್ನಡ ಎಲ್ಲರಿಗೂ ಬರ್ತದೆ ನಿಮ್ಗೆ ಕರೆಕ್ಟಾ? सबको कन्नड़ आते, कन्नड़ तो मालूम होता आपको. जीने के लिए रास्ता बहुत है. ये धंधा आज नहीं तो हम पूरा बंद कर रहे हैं. हमें आप चिंता मत करो, हमेशा चलता बोल के. ಇವರು CPI ಮಂಠಾಳ ಒಂದು ಫೋನ್ ಹಚ್ತಾರೆ, ಯಾರು ಮಂಠಾ CPI ಅವ್ರಿಗೆ ಒಂದು ಹೇಳ್ತೀನಿ ಮೇಡಮ್. ಹೇಳಿ ಸರ್, ಎಲ್ಲರೂ ಬರ್ತಾರೆ, ಜಲ್ದಿ ಜಲ್ದಿ ಆಗ್ತದೆ. ಸರ್ ಈಗ ಸತ್ಯದ ಏನ್ ಮಾಡೋಣ ಸರ್, ತಾವು ಹೇಳ್ಬೇಕಲ್ಲ. ಅಂದ್ರೆ ಅಂತಿಮ ಸಂಸ್ಕಾರ ಮಾಡ್ಬೇಕು, ಮತ್ತೆ ಇಲ್ಲೇ ಮಾಡಿಬಿಡೋಣ, ಮಾಡಿಬಿಡೋಣ. JCB ತರಿಸ್ಬಿಡ್ಲ, ಹೊರಗೆ ಬಿದ್ರಿ ಇವ್ರು ಅದನ್ನ ಒಯ್ದು ಕಡಿತಾರೆ ಇವರು. ನಾ ಏನ್ ಹೇಳ್ರಿ, ಇವ್ರ ಮಾನಸಿಕತೆ ಹಂಗದ. ಇಲ್ಲಿ ಎಲ್ಲ ಹೊಲ್ದಾಗ ಇದು ಮಾಡ್ರಿ JCB ಸಂದೀಪ ಯಾರ್ದ ಹೊಲ ಇದು? ಗಿಡ ಮುಗ್ದೈತ್ರಿ, ಬಂದದ್ದು ಹಾಕ್ಬಿಡೋಣ. ಚಲೋ ಫೋನ್ ಹತ್ತಲ್ಲ, ಅವ್ರಿಗೆ ಹಚ್ಚತ್ತೆ ಮೇಡಮ್ ಅವ್ರಿಗೆ ಹಚ್ಚತ್ತೆ ಫೋನ್. ತಡೀನಿ, ಅದಕ್ಕೇನ ಮಾತಾಡೋಲ್ಲ ಮೇಡಮ್. ಫೋನ್ ಅವ್ರಿಗೆ ಹತ್ತಲ್ಲ. ಮೇಡಮ್ CPI ನಿಮ್ಮ ಫೋನ್ ನಿಂದ ಹಚ್ಚಿರ್ತೀರಿ ಮೇಡಮ್, ಫೋನ್ ಹತ್ತಲ್ಲ. CPI ಅವ್ರಿಗೆ ಒಂದು ಫೋನ್ ಒಂದು DSP ಫೋನ್ ಮಾಡಿ, ಬಾಕಿ ಎಲ್ಲ ಫೋಟೋ ಅವ್ರು ತಪ್ಪು ಒಪ್ಕೊಂಡು ನನ್ನ ಕಡೆ ವಿಡಿಯೋ ಅದ ಅವಲ್ಲ ನೋಡ್ರಿ. ಯಾರು ರೈತರು ಅವ್ರು ಇದ್ರು ನಂದೇನು ತಪ್ಪು, ಅದಕ್ಕೆ ನೀವು ಕಳಿಸ್ಬೋದು. ಅವ್ರು ಕಳಿಸ್ರಿ ಅದ್ರ ಹೋಗ್ಬೇಡ್ರಿ ನೀವು. ಹೋಗಿ ಅಂತ ಹೇಳಿ ಎಲ್ಲಿ ತೊಗೊಂಡ್ರ ನಮ್ಮ ನೋಡ್ರಿ, ಅವ್ರ ರೈತರು ಒಯ್ಯ ಲಕ್ಷಣ ನೋಡ್ರಿ, ಗೊತ್ತಾಗ್ತ ನಮ್ಗೆ. इस्माइल नाम है ना?
ಫೋನ್ ತೊಗೊಂಬಲಾಗ್ಯಾರ ಅಲ್ಲೇ ಫೋನ್ ಹಚ್ಚಾರ ಅವ್ರಿಗೆ. ಮೇಡಮ್ ಅವ್ರಿಗೆ ಒಂದು ಯಾರು ಸಿ ಪಿ ಯಾರಲ್ಲ ಸಿ ಪಿ ಈಗ ಅದು ಅಲ್ಲಿ ತನಕ ಅದಕ್ಕೆ ಗಾಡಿ ಹೆಂಗ್ ಸಡೋದು ಸತ್ತಿಗೆ ಗಾಡಿ ರಿವರ್ಸ್ ಬರ್ತದೆ ಒಳಗೆ ಹೋಗ್ತದೆ ಅಲ್ಲೇ ಹಾಕಿ ಡೈರೆಕ್ಟ್ ಒಳಗೆ ಅದು ಮುಂದೆ ಹಾಕಿ ಮುಂದೆ ಇರ್ತದೆ ನೋಡ್ರಣ ಅದು ಒಳಗೆ ಹಾಕ್ತಾರೆ ಖುಲ್ಲ ಮಾಡಿರ್ಲಪ್ಪ ಇನ್ನ ಒಳಗೊಂದು ಒಳಗದ ಈಗ ಅದು ಖುಲ್ಲಾಗಿದೆ ಈಗ ಖುಲ್ಲಾಗಿದೆ 4 ಲೆಕ್ಚರ್ ಖುಲ್ಲಾಗಿದೆ. JCB ಹೇಳಿದ್ರಿ ಹಾ ಹೇಳಿದ್ರಿ. ಮೊನ್ನೆ 2 ಗಂಟೆ ಉಜ್ರಾಮ್ದಾಗ ರಾತ್ರಿ 6 ಗಾಡಿ ಹಿಡಿದಾರ್ರಿ. ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ